ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ನ ಪ್ರಯುಕ್ತ ನಾನು ಒಂದು ರೆಡ್ ವೆಲ್ವೆಟ್ ಕೇಕ್ ಸ್ಪಾಂಜನ್ನು ಹೇಗೆ ರೆಡಿ ಮಾಡ್ಕೊಳ್ಳೋ ಅನ್ನೋ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ನಾನು ತೋರಿಸ್ತಾ ಇರೋದು ಅರ್ಧ kg ಮೆಷರ್ಮೆಂಟ್ನ ರೆಸಿಪಿ. ಇದಕ್ಕೆ ಬಂದು ನಾನು 125 ml ಅಂದರೆ 250 ml ಕಪ್, ಅದರಲ್ಲಿ ಅರ್ಧ ಕಪ್ ಅಂದರೆ 125 ml. ಈ ಕಪ್ಪಲ್ಲಿ ನಾನು ಅರ್ಧ ಕಪ್ಪು ಮೈದಾವನ್ನು ತೊಗೊಳ್ತೀನಿ. ಮೊದಲಿಗೆ ನಾನು ಈಗಾಗಲೇ ಅದನ್ನು ಮೆಜರ್ ಮಾಡಿ ಇಟ್ಕೊಂಡಿದ್ದೆ, ಮೈದಾವನ್ನು ಅದನ್ನು ಮಾತ್ರ ನಾನು ತಗೊಳ್ತೀನಿ. ನೀವು ನೋಡ್ಬೋದು ಕಪ್ಪಲ್ಲಿ ನಾನು ಹೇಗೆ ಮೆಜರ್ ಮಾಡಿದ್ದೀನಿ ಅಂತ. ಅದರ ಅಳತೆಗೆ ತಕ್ಕಂತೆ ನಾವು ಮೆಜರ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಅದನ್ನು ನಾನು ಅರ್ಧ ಕಪ್ ಮೈದಾ ತೊಗೊಳ್ತೀನಿ. ಇದಕ್ಕೆ ನಾನು ಹಾಫ್ ಟೀ ಸ್ಪೂನ್ ಬೇಕಿಂಗ್ ಪೌಡರನ್ನು ನಾನು ತೊಗೊಳ್ತೀನಿ. ಹಾಗೆ ಹಾಫ್ ಟೀ ಸ್ಪೂನ್ ಕೊಕ್ಕೋ ಪೌಡರ್. ರೆಡ್ ವೆಲ್ವೆಟ್ ಕೇಕಿಗೆ ನಮಗೆ ಕೊಕ್ಕೋ ಪೌಡರ್ ತುಂಬಾ ಬೇಕು ಅನ್ನೋ ಅಗತ್ಯ ಇಲ್ಲ, ಹಾಫ್ ಟೀ ಸ್ಪೂನ್ ಸಾಕು. ಅದು ಬಂದು ನಮಗೆ ಕಲರನ್ನು ಕೊಡುತ್ತೆ, ಹಾಗೆ ಟೇಸ್ಟನ್ನು ಕೊಡಲಿಕ್ಕೆ ಅಷ್ಟೇ. ಹಾಗೆ ಇಲ್ಲಿ ನಾನು ಬೇಕಿಂಗ್ ಸೋಡಾವನ್ನು ನಾನು ಕೊನೆಯಲ್ಲಿ ಸೇರಿಸ್ಕೊಳ್ತೀನಿ. ನಾನು ಯಾವಾಗಲೂ ಬೇರೆ ಸ್ಪಾಂಜಿಗೆ ಮೊದಲೇ ಸೇರಿಸ್ಕೊಳ್ತಾ ಇದ್ದೆ, ಬಟ್ ರೆಡ್ ವೆಲ್ವೆಟ್ ಕೇಕಿಗೆ ನಮಗೆ ಆ ವೆಲ್ವೆಟ್ ಟೆಕ್ಸ್ಚರ್ ಏನು ಬೇಕು ಅದು ಬೇಕಂದರೆ ನಮಗೆ ಕೊನೆಯಲ್ಲಿ ನಾವು ಸೇರಿಸ್ಕೋಬೇಕು. ಹಾಗೆ ಇದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಅಂದರೆ ವೈಟ್ ವಿನೆಗರನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಇವೆರಡು ಪಾರ್ಟೇ ನಮಗೆ ಬಂದು ವೆಲ್ವೆಟ್ ಟೆಕ್ಸ್ಚರ್ ಬರಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಈ ವಿನೆಗರನ್ನು ನೀವು ಹಾಲಲ್ಲಿ ಕೂಡ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು, ಅಥವಾ ಕೊನೆಗೆ ನಾನು ತೋರಿಸೋ ರೀತಿಯಲ್ಲೂ ಕೂಡ ಯೂಸ್ ಮಾಡ್ಬೋದು. ಹಾಗೆ ಇದಕ್ಕೆ ನಾನು ಬಳಸೋ ಕೋಕೋ ಪೌಡರ್ ಬಂದು ಹರ್ಷೀಸ್ ಕೋಕೋ ಪೌಡರ್. ನಾನು ಯಾವಾಗಲೂ ಕೂಡ ಅಷ್ಟೇ ಹರ್ಷೀಸನ್ನು ಯೂಸ್ ಮಾಡ್ಕೊಳ್ತೀನಿ. ಆದಷ್ಟು ಒಂದು ಒಳ್ಳೆ ಚೆನ್ನಾಗಿರುವಂಥ ಕೋಕೋ ಪೌಡರನ್ನು ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಇದನ್ನು ಕೂಡ ನಾನು ಅಷ್ಟೇ ಅರ್ಧ ಟೀ ಸ್ಪೂನನ್ನು ತೊಗೊಳ್ತೀನಿ. ಇಷ್ಟನ್ನು ನಾನು ಮೈದಾ, ಬೇಕಿಂಗ್ ಪೌಡರ್, ಕೋಕೋ ಪೌಡರ್ ಈ ಮೂರು ಡ್ರೈ ಇಂಗ್ರೀಡಿಯೆಂಟ್ಸನ್ನು ನಾನು ಒಂದು 2-3 ಬಾರಿ ಜರಡಿ ಹಿಡಿದು ಇಟ್ಕೊಳ್ಬೇಕಾಗುತ್ತೆ. ಆದರೆ ನಾನಿವತ್ತು ಒಂದು ಬಾರಿ ಮಾತ್ರ ಜರಡಿ ಮಾಡಿ ಇಟ್ಕೊಳ್ತೀನಿ. ನಂತರ ಇದನ್ನು ಒಂದು ಸ್ಪ್ಯಾಚುಲಾ ಮೂಲಕ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಂತರ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ನೀವು ಹೊಸದಾಗಿ ಮಾಡೋದಿದ್ದರೆ ನೀವು ಒಂದು 2-3 ಬಾರಿ ಜರಡಿ ಹಿಡಿದು ಇಟ್ಕೊಳ್ಳಿ. ಯಾಕಂದರೆ ಅದರಲ್ಲಿ ಕೋಕೋ ಪೌಡರ್, ಬೇಕಿಂಗ್ ಪೌಡರ್ ಎರಡನ್ನೂ ಸೇರಿಸಿರೋದ್ರಿಂದ ಎಲ್ಲವೂ ಕೂಡ ನೀಟಾಗಿ ಮೈದಾ ಒಂದಿಗೆ ಹೊಂದ್ಕೊಳ್ಳುತ್ತೆ, ನೀಟಾಗಿ ಇವನಾಗಿ ಮಿಕ್ಸ್ ಆಗುತ್ತೆ. ಹಾಗೆ ಸ್ಪಾಂಜ್ ಅನ್ನೋದು ಕೂಡ ಅಷ್ಟೇ ನೀಟಾಗಿ ಇವನಾಗಿ ನಮಗೆ ರೈಸ್ ಆಗುತ್ತೆ. ಇಲ್ಲಾಂದರೆ ಒಂದೊಂದು ಕೂಡ ನೀಟಾಗಿ ಮಿಕ್ಸ್ ಆಗಿಲ್ಲ ಅಂದರೆ ನಮಗೆ ಸ್ಪಾಂಜ್ ನೀಟಾಗಿ ಬೇಕಾಗೋಲ್ಲ, ಹಾಳಾಗಿಬಿಡುತ್ತೆ. ಹಾಗಾಗಿ ಈ ಸ್ಟೆಪ್ಪನ್ನು ನಾವು ಫಾಲೋ ಮಾಡಬೇಕು ಬೇಕಿಂಗ್ ಅನ್ನೋ ವಿಷಯದಲ್ಲಿ. ಇದನ್ನು ಒಂದು ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಈ ಥರ ನಾನು ಒಂದು ಸ್ಪ್ಯಾಚುಲಾ ಮೂಲಕ ನಾನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ನಂತರ ಡ್ರೈ ಬೌಲನ್ನು ತೊಗೊಳ್ತೀನಿ. ಆದಷ್ಟು ನಾವು ಡ್ರೈ ಆಗಿರೋ ಪಾತ್ರೆಯನ್ನು ಯೂಸ್ ಮಾಡಬೇಕಾಗುತ್ತೆ ಬೇಕಿಂಗಲ್ಲಿ. ಇದಕ್ಕೆ ಹಾಗೆ ಮೊಟ್ಟೆಯನ್ನು ಕೂಡ ಅಷ್ಟೇ ರೂಮ್ ಟೆಂಪ್ರೇಚರಲ್ಲಿ ಇರೋವಂಥ 2 ಮೊಟ್ಟೆಗಳನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೀವೇನಾದ್ರು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಟ್ಟಿದ್ರೆ ಅದನ್ನು ನೀವು ಸ್ವಲ್ಪ 1 ಅವರ್ ಅನ್ನೋ ಹಾಗೆ ನೀವು ಈಚೆ ತೆಗೆದಿಟ್ಕೊಂಡು ಅದು ರೂಮ್ ಟೆಂಪ್ರೇಚರಿಗೆ ಬಂದ ಮೇಲೆ ನೀವು ಮೊಟ್ಟೆನ ಯೂಸ್ ಮಾಡ್ಕೊಳ್ಳಿ. 2 ಮೊಟ್ಟೆಯನ್ನು ಹಾಕ್ಕೊಂಡೆ. ಹಾಗೆ ಇದಕ್ಕೆ ಹಾಫ್ ಟೀ ಸ್ಪೂನ್ ವೆನಿಲಾ ಎಸೆನ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ರೆಡ್ ವೆಲ್ವೆಟ್ ಎಸೆನ್ಸ್ ಇದ್ದರೆ ಸೇರಿಸ್ಕೊಳ್ಬೋದು, ಇಲ್ಲ ಅಂದರೆ ವೆನಿಲಾ ಎಸೆನ್ಸನ್ನು ಮಾತ್ರ ನೀವು ಹಾಫ್ ಟೀ ಸ್ಪೂನ್ ಸೇರಿಸ್ಕೊಂಡು ಮೊದಲಿಗೆ ನಾನು ಸ್ಪೀಡಲ್ಲಿ 1 ನಿಮಿಷ ಇದನ್ನು ಬೀಟ್ ಮಾಡ್ಕೊಳ್ತೀನಿ. ಮೊಟ್ಟೆ ನೀಟಾಗಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಿ ಅದರ ಬಬಲ್ಸ್ ಎಲ್ಲ ಸ್ವಲ್ಪ ಫೋಮಿ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ನಾನು 1 ನಿಮಿಷ ಸಕ್ಕರೆ ಹಾಕೋಕ್ಕೂ ಮುಂಚೆ ಈ ಥರ ಬೀಟ್ ಮಾಡ್ಕೊಳ್ತೀನಿ. ಈ ಥರ ಇದರಿಂದ ನಮಗೆ ರೈಸ್ ಅನ್ನೋದು ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ನಂತರ ನಾನು ಇವತ್ತು ಡೈರೆಕ್ಟ್ ಶುಗರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸಕ್ಕರೆಯನ್ನು ಪುಡಿ ಮಾಡಿ ನಂತರ ಅದನ್ನು ಆ ಕಪ್ಪಿಗೆ ಮೆಷರ್ಮೆಂಟ್, ನೀವು ಮೈದಾವನ್ನು ಯಾವ ಕಪ್ಪಲ್ಲಿ ತೊಗೊಂಡಿರ್ತೀರ ಅದೇ ಕಪ್ಪಲ್ಲಿ ನೀವು ಸಕ್ಕರೆಯನ್ನು ಪುಡಿ ಮಾಡಿಟ್ಕೊಂಡು ಅದೇ ಪ್ರಮಾಣದಲ್ಲಿ ನೀವು ಅಳತೆ ಮಾಡಿ ಬಳಸ್ಕೋಬೇಕಾಗುತ್ತೆ. ನನಗೆ ಅಭ್ಯಾಸ ಇರೋದ್ರಿಂದ ಡೈರೆಕ್ಟ್ ಶುಗರನ್ನು ನಾನು ತೊಗೊಳ್ತೀನಿ. ನೀವು ಕೂಡ ನಾನು ಡೈರೆಕ್ಟ್ ಶುಗರ್ ಯೂಸ್ ಮಾಡ್ತೀನಿ ಅನ್ನೋದಾದರೆ ನೀವು ಮೈದಾ ಏನು ತೊಗೊಂಡಿದ್ರಲ್ವ ಹಾಫ್ ಕಪ್ಪು, ಅದರಲ್ಲಿ 3/4 ಕಪ್ಪು ಮಾತ್ರ ಸಕ್ಕರೆಯನ್ನು ತೊಗೊಳ್ಳಿ. ಪುಡಿ ಮಾಡಿರೋ ಸಕ್ಕರೆ ಫುಲ್ಲು, ಹಾಗೆ ಪುಡಿ ಮಾಡದೇ ಇರೋ ಡೈರೆಕ್ಟ್ ಸಕ್ಕರೆಯನ್ನು 3/4 ಭಾಗ ತೊಗೊಳ್ಳಿ. 3/4 ಭಾಗ ಹಾಕೋದ್ರಿಂದ ನಮಗೆ ಆ ಸ್ವೀಟ್ನೆಸ್ ಅನ್ನೋದು ಸಾಕು, ನಮಗೆ ಸ್ಪಾಂಜಿಗೆ ಎಷ್ಟು ಬೇಕೋ ಅಷ್ಟು ತೊಗೊಳುತ್ತೆ. ನೀವು ಪೂರ್ತಿ ಹಾಕ್ಬಿಟ್ರೆ ಸ್ವಲ್ಪ ಸ್ಪಾಂಜಲ್ಲಿ ತೇವಾಂಶ ಬಂದ್ಬಿಡುತ್ತೆ.
ಸ್ವಲ್ಪ ವೆಟ್ಟಿನೆಸ್ ಬಂದ್ಬಿಡುತ್ತೆ. ಹಾಗಾಗಿ ಡೈರೆಕ್ಟ್ ತೊಗೊಂಡಾಗ ನೀವು ಸ್ವಲ್ಪ ಮುಕ್ಕಾಲು ಭಾಗ ತೊಗೊಂಡು ಬೀಟ್ ಮಾಡ್ಕೊಳ್ಳಿ ನೋಡಿ. ನಂತರ ಇದನ್ನು ನಾನು ಸಕ್ಕರೆಯನ್ನು ಕೂಡ ಅಷ್ಟೇ ಒಂದೇ ಸರಿ ಹಾಕಿ ಬೀಟ್ ಮಾಡಬಾರ್ದು, ಸ್ವಲ್ಪನೇ ಹಾಕಿ ಒಂದೊಂದು ನಿಮಿಷ ಬೀಟ್ ಮಾಡ್ಕೋಬೇಕು. ಹಾಗೆ ಸ್ಪೀಡನ್ನು ಕೂಡ ಅಷ್ಟೇ ನೀವು ಅದನ್ನ ಮಿನಿಮಮ್ ನಮಗೆ ಒಂದೊಂದು ಬೀಟರಲ್ಲಿ ಒಂದೊಂದು ಥರ ಇರುತ್ತೆ. ಒಂದರಲ್ಲಿ 7 ಸ್ಪೀಡ್ ಇರುತ್ತೆ, ಒಂದರಲ್ಲಿ 5 ಸ್ಪೀಡ್ ಇರುತ್ತೆ. ನನ್ನ ಬೀಟರಲ್ಲಿ 5 ಸ್ಪೀಡ್ ಇರೋದ್ರಿಂದ ಮ್ಯಾಕ್ಸಿಮಮ್ ನಾನು 1-2 ನಿಮಿಷ ಒಂದು ಸ್ಪೀಡಲ್ಲಿ ಬೀಟ್ ಮಾಡಿಕೊಂಡೆ. ನಂತರ ಸ್ಪೀಡನ್ನು ಜಾಸ್ತಿ ಮಾಡಿಕೊಂಡೆ, 2ಕ್ಕೆ ಬಂದು ಅದನ್ನು ಬೀಟ್ ಮಾಡಿಕೊಂಡೆ. ನಾನು ಸುಮಾರು ಒಂದು 3 ಸ್ಟೇಜ್ವರೆಗೂ ನಾನು ಅದನ್ನು ಸ್ಪೀಡ್ ಜಾಸ್ತಿ ಮಾಡಿಕೊಂಡು ಬೇಕ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಕಲರ್ ಚೇಂಜ್ ಆಗಬೇಕು. ಹಾಗೆ ನಮಗೆ ಸ್ವಲ್ಪ ರೈಸ್ ಆಗಬೇಕು. ನಾವು ಮೊಟ್ಟೆ ಮತ್ತು ಸಕ್ಕರೆಯನ್ನು ಎಷ್ಟರ ಮಟ್ಟಿಗೆ ಬೀಟ್ ಮಾಡ್ಕೋತೀವಿ ಅಷ್ಟರ ಮಟ್ಟಿಗೆ ನಮಗೆ ಸ್ಪಾಂಜ್ ಅನ್ನೋದು ಸಾಫ್ಟಾಗಿ ಬರುತ್ತೆ ನೋಡಿ. ಈ ಥರ ನಾನು ಸ್ವಲ್ಪ ರೈಸ್ ಆಗುತ್ತೆ, ಕಲರ್ ಚೇಂಜ್ ಆಗುತ್ತೆ, ಹಾಗೆ ಫೋಮಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೀವು ಆ ಬೀಟರನ್ನು ಎತ್ತಿ ನಾನು ತೋರಿಸ್ದೆ, ಅದು ನಿಮಗೆ ರಿಂಕಲ್ಸ್ ಫಾರ್ಮ್ ಆಗುತ್ತೆ ರಿಂಗಾಗಿ. ಆ ಥರ ಬಂದಾಗ ನಿಮಗೆ ನೀಟಾಗಿ ಬ್ಯಾಟರ್ ಅನ್ನೋದು ರೆಡಿಯಾಗಿದೆ ಅಂತ. ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲನ್ನು ಸೇರಿಸ್ಕೋತೀನಿ. ಹಾಗೆ ಇದಕ್ಕೆ ನಮಗೆ ಕಲರ್ ಬೇಕಲ್ವಾ, ರೆಡ್ ವೆಲ್ವೆಟ್. ಹಾಗಾಗಿ ನನ್ನ ಹತ್ರ ವಿತ್ ಎಸೆನ್ಸ್ ಆ್ಯಂಡ್ ಕಲರ್ 2 ಇದ್ದಿದ್ದರಿಂದ ನಾನು ರೆಡ್ ವೆಲ್ವೆಟ್ ಕಲರನ್ನು ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ನೀವು ಡೈರೆಕ್ಟಾಗಿ ಕೂಡ ಕಲರನ್ನು ಸೇರಿಸ್ಕೊಳ್ಬೋದು, ಇಲ್ಲ ಅಂದರೆ ಇಲ್ಲಿಗೆ ನಾನು 2 ಟೇಬಲ್ ಸ್ಪೂನ್ ಹಾಲನ್ನು ಸೇರಿಸ್ಕೊಳ್ತೀನಿ. ಈ ಹಾಲಿಗೆ ನೀವು ಸ್ವಲ್ಪ ರೆಡ್ ಕಲರನ್ನು ಆ್ಯಡ್ ಮಾಡಿ ಇಟ್ಕೊಂಡು ನಂತರ ಹಾಲಿನ ಜೊತೆಗೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಆಯಿಲನ್ನು ಹಾಕಿದ ಮೇಲೆ ತುಂಬ ಹೊತ್ತು ಬೀಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಜಸ್ಟ್ 1 ಸೆಕೆಂಡ್ ಮಾತ್ರ ನೀವು ಬೀಟ್ ಮಾಡಿಕೊಂಡ್ರೆ ಸಾಕು. ನಂತರ ನಾನು ಡ್ರೈ ಇಂಗ್ರೀಡಿಯೆಂಟ್ಸನ್ನು ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಅಷ್ಟೇ 1-2-3 ಬಾರಿ ಸ್ವಲ್ಪನೇ ಹಾಕಿ ಬೀಟ್ ಮಾಡ್ಕೋಬೇಕು. ನಿಮಗೆ ಬೀಟರಲ್ಲಿ ಕಷ್ಟ ಅನಿಸೋದಾದರೆ ಸ್ಪ್ಯಾಚುಲಾ ಮೂಲಕ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ನೀವು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಅಭ್ಯಾಸ ಇರೋದರಿಂದ ಬೀಟರಲ್ಲೇ ನಾನು ಮಾಡ್ಕೊಳ್ತೀನಿ. ನೀವು ಕೂಡ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಬಟ್ ತುಂಬ ಹೊತ್ತು ಮಾಡಲಿಕ್ಕೆ ಹೋಗಬೇಡಿ, 1 ಸೆಕೆಂಡ್ ಮಾಡಿಕೊಂಡ್ರೆ ಸಾಕು. ನಂತರ ಹಾಲಿನ ಜೊತೆಗೆ ನಾನು ಕಲರ್ ಮಿಕ್ಸನ್ನು ಮಾಡಿ ಇಟ್ಕೊಂಡಿದ್ದೆ. ಈ ಕಲರನ್ನು ಸ್ವಲ್ಪನೇ ಹಾಕಿ ನಮಗೆ ಕಲರ್ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಕಲರನ್ನು ಹಾಕ್ಕೊಂಡು ಬೀಟ್ ಮಾಡ್ಕೊಳ್ಬೇಕು. ನನಗೆ ಇನ್ನೂ ಸ್ವಲ್ಪ ಕಲರ್ ಬೇಕು ಅನಿಸಿದ ಕಾರಣಕ್ಕೆ ನಾನು ಡೈರೆಕ್ಟಾಗಿ ಸ್ವಲ್ಪ ಕಲರನ್ನು ಹಾಕ್ಕೊಂಡೆ. ವಿನೆಗರನ್ನು ಅಷ್ಟೇ ನೀವು ನಾನು ಇದರಲ್ಲಿ ಮಾಡಿದ್ದೆ ತಪ್ಪು. ಅದು ನಾನು ಲಾಸ್ಟಲ್ಲಿ ವಿನೆಗರನ್ನು ಸೇರಿಸೋಣ ಅಂತ ಹೇಳಿ ನಾನು ಅದನ್ನು ಫಸ್ಟಿಗೆ ಹಾಕಲಿಲ್ಲ. ನೀವು ವಿನೆಗರನ್ನು ನಾನು ಮರ್ತೋಗ್ತೀನಿ ಆಮೇಲೆ ಕೊನೆಗೆ ಹಾಕೋದನ್ನು ಅನ್ನೋದಾದರೆ ನೀವು ಮೊದಲೇ 2 ಟೇಬಲ್ ಸ್ಪೂನ್ ಹಾಲಿಗೆ 1/2 ಟೀ ಸ್ಪೂನ್ ವಿನೆಗರನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ, ಒಂದು 5 ಮಿನಿಟ್ಸ್ ಬ್ಯಾಟರನ್ನು ರೆಡಿ ಮಾಡೋಕ್ಕೂ ಮುಂಚೆ. ನಂತರ ನೀವು ಹಾಲು ವಿನೆಗರ್ ಮಿಕ್ಸ್ ಮಾಡಿ ಇಟ್ಕೊಂಡಿರೋದಕ್ಕೆ ಕಲರನ್ನು ಮಿಕ್ಸ್ ಮಾಡಿ ನೀವು ಸೇರಿಸ್ಕೊಳ್ಬೋದು. ನಾನು ಇಲ್ಲಿ ಮರ್ತಿದ್ದೆ, ಬಟ್ ನಂತರ ನಾನು ಎಲ್ಲ ರೆಡಿ ಮಾಡಿ ಮೋಲ್ಡ್ಗೆ ಟ್ರಾನ್ಸ್ಫರ್ ಮಾಡಿ ನಾನು ಓವನಲ್ಲಿ ಇಟ್ಬಿಟ್ಟಿದ್ದೆ. ನಂತರ 1-2 ಸೆಕೆಂಡಲ್ಲಿ ನನಗೆ ನೆನಪಾಯಿತು ನಾನು ವಿನೆಗರನ್ನು ಆ್ಯಡ್ ಮಾಡಿಲ್ಲ, ಸೋಡಾವನ್ನು ಕೂಡ ಹಾಕಿಲ್ಲ ಅಂತ. ನಂತರ ಅದನ್ನು ಮತ್ತೆ ಈಚೆ ತೆಗೆದು ನಾನು ಆ ಬ್ಯಾಟರನ್ನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ನಾನು ಸೋಡಾ ವಿನೆಗರನ್ನು ಸೇರಿಸಿ ನಾನು ಹಾಕ್ಕೊಂಡೆ. ನಾನು ನೆನಪೇ ಆಗದೆ ಇದ್ದಿದ್ರೆ ನನಗೆ ಇವತ್ತು ಖಂಡಿತ ನಿಜವಾಗ್ಲೂ ಸ್ಪಾಂಜ್ ಅನ್ನೋದು ಹಾಳಾಗೋಗ್ತಿತ್ತು. ಬಟ್ ಸೆಕೆಂಡಲ್ಲಿ ನಾನು ನೆನಪು ಮಾಡಿಕೊಂಡು ಅದನ್ನು ಮತ್ತೆ ರೆಡಿ ಮಾಡಿದೆ. ನನಗೆ ಸ್ಪಾಂಜ್ ಅನ್ನೋದು ಏನೂ ಆಗಲಿಲ್ಲ, ಸದ್ಯ ಚೆನ್ನಾಗಿ ರೆಡಿ ಆಯಿತು. ನಂತರ ಇವತ್ತು ನೋಡಿ ನಾನು ವೆಯ್ಟಿಂಗ್ ಸ್ಕೇಲಲ್ಲಿ ವೆಯ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ 1/2 kg ಮೆಜರ್ಮೆಂಟನ್ನು ನಾವು 6 ಇಂಚ್ ಮೋಲ್ಡಲ್ಲಿ ಬೇಕ್ ಮಾಡ್ಕೊಳ್ಬೇಕಾಗುತ್ತೆ. ನಮಗೆ ಸ್ವಲ್ಪ ಹೈಟ್ ಬೇಕು ಅಂದರೆ 5 ಇಂಚ್ ಮೋಲ್ಡನ್ನು ನಾವು ಯೂಸ್ ಮಾಡ್ಬೋದು. ನಾನಿವತ್ತು 5 ಇಂಚ್ ಮೋಲ್ಡನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ರೆಡ್ ವೆಲ್ವೆಟ್ ಕೇಕಲ್ಲಿ ನಾವು ಡೆಕೋರೇಷನ್ಗೆ ಅಂತ ಬಂದರೆ ನಮಗೆ ಲಾಸ್ಟಲ್ಲಿ ನೀವು ನೋಡಿರ್ಬೋದು ರೆಡ್ ವೆಲ್ವೆಟ್ ಕೇಕಲ್ಲಿ ರೆಡ್ ಪಾರ್ಟ್ಸ್ ಎಲ್ಲ ತುಂಬ ಇರುತ್ತೆ. ಅದೇನೆಂದರೆ ಈ ಸ್ಪಾಂಜ್ ಏನು ರೆಡಿ ಆಗಿರುತ್ತೆ ಅದನ್ನೇ ಸ್ವಲ್ಪ ಪುಡಿ ಮಾಡಿ ಕೊನೆಯಲ್ಲಿ ಡೆಕೋರೇಷನ್ಗೆ ಯೂಸ್ ಮಾಡ್ಕೊಂಡಿರ್ತಾರೆ. ಅದಕ್ಕಾಗಿ ನನಗೆ ಇಲ್ಲಿ ಸ್ವಲ್ಪ ಸ್ಪಾಂಜ್ ಅನ್ನೋದು ಸ್ವಲ್ಪ ಜಾಸ್ತಿ ಬೇಕಿದ್ದರಿಂದ ನಾನಿಲ್ಲಿ ಮೋಲ್ಡ್ ಅನ್ನೋದನ್ನ ನಾನು ಸ್ವಲ್ಪ ಚಿಕ್ಕದಾಗಿ ಎತ್ಕೊಂಡೆ. ಅಂದರೆ 6 ಇಂಚ್ ಬಳಸಬೇಕು ನಾರ್ಮಲಾಗಿ, 5 ಇಂಚಲ್ಲಿ ನಾನು ಯೂಸ್ ಮಾಡಿಕೊಂಡೆ. 5 ಇಂಚು ಕೂಡ ಬಳಸ್ಬೋದು. ಇದರಲ್ಲಿ
ಅದರಲ್ಲಿ ಹೈಟ್ ಬರುತ್ತೆ, ಅದರಲ್ಲಿ ಹೈಟ್ ಕಡಿಮೆ ಬರುತ್ತೆ ಅಷ್ಟೇ. ಇದನ್ನು ನಾನು 180 ಡಿಗ್ರಿ ಸೆಲ್ಸಿಯಷನಲ್ಲಿ ಈಗಾಗಲೇ ಓವನನ್ನು ಪ್ರೀ ಹೀಟ್ಗೆ ಇಟ್ಕೊಂಡಿದ್ದೆ. ಅದನ್ನು ಪ್ರೀ ಹೀಟ್ ಆದ ನಂತರ ಇದನ್ನು ಅದೇ 180 ಡಿಗ್ರಿಯಲ್ಲಿ ನಾನು 30 to 35 ಮಿನಿಟ್ಸ್ ಬೇಕ್ ಮಾಡ್ಕೊಳ್ತೀನಿ. ಬೇಕ್ ಮಾಡ್ಕೊಳ್ಳೋಕೆ ಮುಂಚೆ ನೋಡಿ ಈ ಥರ ಬ್ಯಾಟರನ್ನು ಟ್ರಾನ್ಸ್ಫರ್ ಮಾಡಿದ್ಮೇಲೆ ಟ್ಯಾಪ್ ಮಾಡ್ಕೊಳ್ಬೇಕಾಗುತ್ತೆ. ಅದರಲ್ಲಿರೋ ಹೇರ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ಈ ಥರ ಒಂದು ಟೂತ್ ಪಿಕ್ ಸಹಾಯದ ಮೂಲಕ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರೋ ಬಬಲ್ಸ್ ಎಲ್ಲ ನೀಟಾಗಿ ರಿಮೂವ್ ಆಗಿ ಸ್ಪಾಂಜ್ ಅನ್ನೋದು ನೀಟಾಗಿ ಬೇಕಾಗುತ್ತೆ. ನೋಡಿ ಈ ಥರ ಕುಟ್ಟಿ ನೀವು ನಂತರ ಅದನ್ನು ಓವನ್ಗೆ ಅಥವಾ ನೀವು ಗ್ಯಾಸ್ ಸ್ಟಾಪ್ ಮೇಲೆ ಮಾಡೋದಾದರೆ ಅದ್ರ ಮೇಲೆ ನೀವು ಒಂದು ಪಾತ್ರೆ ಒಳಗೆ ಇಟ್ಟು ಬೇಕ್ ಮಾಡ್ಕೋಬೇಕು. ನೋಡಿ ನಾನು ಮರೆತು ಅದನ್ನು ಓವನ್ಗೆ ಇಟ್ಬಿಟ್ಟಿದ್ದೆ ಫ್ರೆಂಡ್ಸ್. ನಂತರ ಅದನ್ನು ಹೊರಗಡೆ ತೆಗೆದು, ಬಟ್ ಅಲ್ಲಿ ಆ ವಿಡಿಯೋ ನಿಮಗೆ ಇಲ್ಲಿ ಕ್ಯಾಪ್ಚರ್ ಆಗಿಲ್ಲ. ಅದನ್ನು ತೆಗೆದು ಮತ್ತೆ ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ನೋಡಿ ಅರ್ಧ ಟೀ ಸ್ಪೂನ್ ವಿನೆಗರನ್ನು ತೊಗೊಂಡಿದ್ದೀನಿ. ಆ ಅರ್ಧ ಟೀ ಸ್ಪೂನ್ ವಿನೆಗರ್ಗೆ ಈ ಥರ 1/4 ಟೀ ಸ್ಪೂನ್ ಸೋಡಾವನ್ನು ಹಾಕೊಂಡ ತಕ್ಷಣ ನಿಮಗೆ ಈ ಥರ ಒಂದು ನೊರೆ ತುಂಬಿಕೊಳ್ಳುತ್ತೆ. ಇದನ್ನು ಬೇಗ ಹಾಕಿ ಈ ಥರ ಬ್ಯಾಟರ್ಗೆ ತುಂಬ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ. ತುಂಬ ಹೊತ್ತು ಬೇಗನೆ ಸ್ವಲ್ಪ ಈ ಥರ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ನಾವು ಮಿಕ್ಸ್ ಮಾಡಿಕೊಂಡು ಮತ್ತೆ ಈ ಬ್ಯಾಟರನ್ನು ನಾನು ಅದೇ ಮೋಲ್ಡ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾನು 30 to 35 ಮಿನಿಟ್ಸ್ ಬೇಕ್ ಮಾಡಿಕೊಂಡೆ. ಈ ಸ್ಟೆಪ್ಸ್ ಏನಾದರೂ ನಾನು ಮರ್ತಿದ್ರೆ ಖಂಡಿತ ನನ್ನ ಸ್ಪಾಂಜ್ ನೀಟಾಗಿ ಬೇಕಾಗ್ತಾ ಇರಲಿಲ್ಲ, ಸಾಫ್ಟ್ನೆಸ್ ಅನ್ನೋದೇ ಬರ್ತಾ ಇರಲಿಲ್ಲ, ಹಾಳಾಗ್ತಿತ್ತು. ಬಟ್ ಹೇಗೋ ಮರ್ತಿರೋದನ್ನ ನೆನಪು ಮಾಡಿಕೊಂಡು ನಾನು ಈ ಸ್ಟೆಪ್ಪನ್ನು ನಾನು ನೀಟಾಗಿ ಕಂಪ್ಲೀಟ್ ಮಾಡಿದೆ. ಸ್ಪಾಂಜ್ ಅನ್ನೋದು ಕೂಡ ನನಗೇನು ಹಾಳಾಗಲಿಲ್ಲ. 2 ಸರಿ ಈ ಥರ ಮಾಡಿದ್ರಿಂದ ಬೇಕಾಯಿತು. ಒಮ್ಮೆ ಈ ಥರ ಆಗುತ್ತೆ, ಬಟ್ ಹೇಗೋ ನೆನಪಾಗಿ ಮಾಡಿದೆ. ಸ್ಪಾಂಜ್ ಅನ್ನೋದು ನೀಟಾಗಿ ಬೇಕಾಗಿ ಮತ್ತೆ ಅದನ್ನು ಟ್ಯಾಪ್ ಮಾಡಿ ನಾನು ಬೇಕ್ ಮಾಡಿಕೊಂಡೆ. ನೋಡಿ ನಾನು ಕೊನೆ ಟೈಮಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಇನ್ನೇನದು ಬೇಕಾಗಿ ಆಫ್ ಆಗಬೇಕು ಆ ಟೈಮಲ್ಲಿ ಕೊನೆಗೆ ಇನ್ನು ಒಂದು 10 ಮಿನಿಟ್ಸ್ ಇದೆ ಅನ್ನೋ ಹಾಗೆ ನಮಗೆ ಲೈಟ್ಸ್ ಅನ್ನೋದು ಆಫ್ ಆಗುತ್ತೆ. ನಂತರ ಇದನ್ನು ನಾನು ಹೇಗೆ ಚೆಕ್ ಮಾಡೋದು ಅಂತ ಹೇಳ್ತೀನಿ. ಇದು ರೆಡಿ ಆದಮೇಲೆ ಆಫ್ ಆಯಿತು. ನಂತರ ಇದನ್ನು ತೆಗೆದು ಫಸ್ಟು ನಾನು ಒಂದು ಸರಿ ಈ ಥರ ನೋಡ್ಕೊಳ್ಬೇಕು. ಒಂದು ಟೂತ್ ಪಿಕ್ ತೊಗೊಳ್ಳಿ, ಕೈಯಲ್ಲಿ ಮುಟ್ಟಿ ನಿಮ್ಗೆ ಯಾವುದೇ ಥರ ಸ್ಪಾಂಜ್ ಅಂಟ್ಕೊಳ್ಳೋದಿಲ್ಲ. ನಂತರ ಒಂದು ಟೂತ್ ಪಿಕ್ಕನ್ನು ಈ ಥರ ಒಳಗಡೆ ಹಾಕಿ ಈಚೆ ತೆಗೆದಾಗ ಅದರಲ್ಲಿ ಯಾವುದೇ ಥರ ಹಿಟ್ಟು ಅಂಟ್ಕೊಳ್ದೆ ಇದ್ದರೆ ಆ ಸ್ಟಿಕ್ಕಿಗೆ ನೀಟಾಗಿ ಬೇಕಾಗಿದೆ ಅಂತ ಅರ್ಥ. ಒಂದು 2-3 ಕಡೆ ನೀವು ಚುಚ್ಚಿ ಹಾಕಿ ತೆಗಿರಿ. ನಿಮಗೇನಾದರೂ ಅಂಟ್ಕೊಳ್ತಿದೆ ಅನ್ನೋದಾದರೆ ನೀವು ಅದನ್ನು ಇನ್ನೂ ಒಂದು 2-3 ನಿಮಿಷ ಹಾಗೆ ಆನ್ ಮಾಡಿ ನೀವು ಇಡ್ಬೋದು, ಆಗ ನೀಟಾಗಿ ಬೇಕಾಗುತ್ತೆ. ನಂತರ ಇದನ್ನು ನಾನು ಆಗೋವರೆಗೂ ಬಿಟ್ಬಿಟ್ಟೆ. ಯಾವುದೇ ಕಾರಣಕ್ಕೂ ಬಿಸಿ ಇದ್ದಾಗ ಕಟ್ ಮಾಡಬಾರ್ದು. ನಾನು ಒಂದು ಮಧ್ಯಾಹ್ನದ ವೇಳೆ ನಾನು ಇದನ್ನು ಸ್ಪಾಂಜನ್ನು ಬೇಕ್ ಮಾಡಿಕೊಂಡೆ, ಬಟ್ ನಾನು ಕಟ್ ಮಾಡಿ ತೋರಿಸ್ತಾ ಇರೋದು ನೈಟ್ ಟೈಮಲ್ಲಿ. ನೋಡಿ ಎಷ್ಟು ನೀಟಾಗಿ ಅದು ಎಲ್ಲವೂ ಕೂಡ ರೂಮ್ ಟೆಂಪ್ರೇಚರಿಗೆ ಬಂದು ಪೂರ್ತಿ ತಣ್ಣಗಾಗಿದೆ. ಈ ಥರ ಬಂದಾಗ ನೋಡಿ ಎಷ್ಟು ಬೇಗನೆ ನನಗೆ ಮೋಲ್ಡಿಂದ ನೀಟಾಗಿ ರಿಮೂವ್ ಆಯಿತು. ನಾನು ಯಾವುದೇ ಥರ ನೈಫ್ ಹಾಕಿ ಸೈಡಲ್ಲಿ ಲೂಸ್ ಮಾಡ್ಕೊಂಡಿದ್ದಾಗಲಿ ಏನೂ ಮಾಡಲಿಲ್ಲ. ಪೂರ್ತಿ ತಣ್ಣಗಾಗಲಿಕ್ಕೆ ಬಿಟ್ಟೆ ನಂತರ ಅದನ್ನು ಡಿಮೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸ್ಪಾಂಜ್ ಅನ್ನೋದು ನಮಗೆ ಎಷ್ಟು ನೀಟಾಗಿ ಬಂದಿದೆ. ನಮಗೆ ಈ ವೆಲ್ವೆಟ್ ಸ್ಟ್ರಕ್ಚರ್ ಬೇಕು ಅಂದರೆ ನಮಗೆ ಇದರಲ್ಲಿ ಮೇನ್ ಪಾರ್ಟ್ ಬಂದು ವಿನೆಗರನ್ನು ಯೂಸ್ ಮಾಡ್ಕೊಳ್ಬೇಕು. ಹಾಗೆ ವಿನೆಗರನ್ನು ನೀವು ಮೊದಲು ಮರ್ತೋಗ್ತೀನಿ ಅನ್ನೋದಾದರೆ ನೀವು ಮೊದಲೇ ಹಾಲೊಂದಿಗೆ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳಿ, ಅದು ಬಟರ್ ಮಿಲ್ಕ್ ರೆಡಿ ಆಗುತ್ತೆ. ಇಲ್ಲ ನಾನು ಕೊನೆ ಟೈಮಲ್ಲಿ ಹಾಕ್ತೀನಿ ಅಂದರೂ ನೀವು ನಾನು ತೋರಿಸಿರೋ ಸ್ಟೆಪ್ಪನ್ನು ಯೂಸ್ ಮಾಡಿಕೊಂಡು ನೀವು ಮಾಡ್ಕೊಳ್ಬೋದು. ಹಾಗೆ ಈ ಸ್ಪಾಂಜನ್ನು ಕೂಡ ಅಷ್ಟೇ ಈ ಥರ ಒಂದು ಸೆರೆಟನ್ ನೈಫನ್ನು ಯೂಸ್ ಮಾಡಿ ಕಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ನಿಮ್ಮ ಹತ್ರ ಈ ಥರ ಸೆರೆಟನ್ ನೈಫ್ ಇಲ್ಲ ಅಂದರೆ ಬಟ್ಟೆ ಹೊಲಿಯೋ ನೂಲೇನು ಬರುತ್ತೆ ಆ ಥ್ರೆಡ್ನ ಮೂಲಕ ನೀವು ಸ್ಪಾಂಜನ್ನು ಕಟ್ ಮಾಡ್ಕೊಳ್ಬೋದು. ಅದರಲ್ಲೂ ಕೂಡ ನೀಟಾಗಿ ಸ್ಪಾಂಜು ಲೇಯರ್ ಅನ್ನೋದು ಕಟ್ ಆಗುತ್ತೆ. ನಾನು ಕೂಡ ಸ್ಟಾರ್ಟಿಂಗಲ್ಲಿ ಹಾಗೆ ಕಟ್ ಮಾಡ್ತಾ ಇಟ್ಕೊಳ್ತಿದ್ದೆ. ಹಾಗೆ ಇಲ್ಲಿ ಮೇನ್ ಪಾರ್ಟ್ ಅನ್ನೋದು ನೋಡಿ ಮೇಲ್ಗಡೆ ಏನು ಸ್ವಲ್ಪ ನನಗೆ ಜಾಸ್ತಿ ಬೇಕಾಗಿದೆ ಅನ್ನಿಸ್ತು. ಆ ಪಾರ್ಟನ್ನು ನಾನು ಸೈಡ್ಗೆ ಎತ್ತಿಟ್ಕೋತೀನಿ, ಮೇಲೆತ್ತಿ ಸ್ವಲ್ಪ ತೆಳುವಾಗಿ ಕಟ್ ಮಾಡ್ಕೋತೀನಿ. ಅದನ್ನು ನಾನು ಒಳಗಡೆ ಲೇಯರ್ಗೆ ಯೂಸ್ ಮಾಡೋದಿಲ್ಲ, ಬಟ್ ಡೆಕೋರೇಷನ್ಗೆ ಯೂಸ್ ಮಾಡ್ಕೋತೀನಿ. ನಮಗೆ ರೆಡ್ ವೆಲ್ವೆಟ್ ಕೇಕ್ ಅನ್ನೋದ್ರಲ್ಲಿ ಬಂದರೆ ನಮಗೆ ಸ್ಪಾಂಜು ಸ್ವಲ್ಪ ಎಕ್ಸ್ಟ್ರಾನೇ ಬೇಕಾಗುತ್ತೆ. ಯಾಕಂದರೆ ನಮಗೆ ಅದರಲ್ಲೇ ಡೆಕೋರೇಷನ್ ಮಾಡೋದ್ರಿಂದ ನಮ್ಗೆ ಅದೇ ಒಂದು ಹೈಲೈಟಾಗಿ ಕಾಣೋದು. ಆ ಥರ ಒಂದು ಪರ್ಟಿಕ್ಯುಲರ್ ಡಿಸೈನ್ ಮಾಡಿದಾಗ ನಮಗೆ ತುಂಬಾ
ಚೆನ್ನಾಗಿ ಕಾಣುತ್ತೆ. ಅದನ್ನ ಹಾಕ್ತೆ ಮಾಡೋಕ್ಕಾಗಲ್ವಂದರೆ ಖಂಡಿತ ಡಿಸೈನಾಗಿ ನಾವು ವೆರೈಟಿಯಾಗಿ ಮಾಡ್ಬೋದು. ಬಟ್ ಆ ಕ್ರಮ್ಸ್ಗಳನ್ನ ಹಾಕ್ದಾಗ ನಮಗೆ ಆ ರೆಡ್ ವೆಲ್ವೆಟ್ ಕೇಕ್ ಅನ್ನೋದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು ಮೊದಲನೇ ಲೇಯರ್ ಮೇಲೆ ಏನಿರುತ್ತೆ ಪಾರ್ಟು ಅದನ್ನು ಒಂದು ಸ್ವಲ್ಪ ತೆಳುವಾಗಿ ತೊಗೊಳ್ತೀನಿ. ಅದನ್ನು ಸೈಡಲ್ಲಿ ಇಟ್ಕೊಳ್ತೀನಿ. ಅದನ್ನು ನಾನು ಹೇಗೆ ಕೇಕ್ ಮೇಲೆ ಡೆಕೋರೇಷನ್ ಮಾಡೋದು ಅನ್ನೋದನ್ನ ನಾನು ಇನ್ನೊಂದು ಕ್ರೀಮ್ ಫಿಲ್ ಮಾಡೋ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇವತ್ತು ನಾನು ಸ್ಪಾಂಜನ್ನು ಹೇಗೆ ಕಟ್ ಮಾಡ್ಕೊಳ್ತೀನಿ ಅನ್ನೋದನ್ನ ಮಾತ್ರ ತೋರಿಸ್ತಾ ಇದ್ದೀನಿ. ನನಗೆ ನಾ ಮೊದಲೇ ಹೇಳ್ದಂಗೆ 6 ಇಂಚಲ್ಲಿ ನಾನು ಬೇಕ್ ಮಾಡ್ಕೊಂಡಿದ್ರೆ 3 ಲೇಯರ್ ಕಟ್ ಆಗ್ತಾಯಿತ್ತು. ನಾನು ಇಲ್ಲಿ 5 ಇಂಚನ್ನು ಯೂಸ್ ಮಾಡೋದ್ರಿಂದ ನನಗೆ ಸ್ವಲ್ಪ ಹೈಟ್ ಜಾಸ್ತಿ ಬಂದಿದೆ. ಹಾಗಾಗಿ ಇದನ್ನು ನಾನು ಒಂದು 4 ಲೇಯರ್ಸ್ ಆಗಿ ಕಟ್ ಮಾಡ್ಕೊಳ್ತೀನಿ. ಹಾಗೆ ಇನ್ನೂ ಸ್ವಲ್ಪ ನಿಮಗೆ ತೆಳುವಾಗಿ ಬೇಕು ಅಂತ ಅನಿಸಿದ್ರೆ ನೀವು ಇದನ್ನು ಒಂದು 5 ಲೇಯರ್ಸ್ ಆಗಿ ಕೂಡ ಕಟ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ಸ್ವಲ್ಪ ತಿಕ್ಕಾಗಿ ಸ್ವಲ್ಪ ದಪ್ಪ ಇರೋ ಥರನೇ ನಾನು ಇದನ್ನು ಒಂದು 4 ಲೇಯರ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವು ಎಷ್ಟು ಸಾಫ್ಟಾಗಿ ಬಂದಿದೆ ಸ್ಪಾಂಜ್ ಅನ್ನೋದು, ಹಾಗೆ ವೆಲ್ವೆಟ್ ಟೆಕ್ಸ್ಚರಲ್ಲಿ ಹೇಗೆ ಬಂದಿದೆ ಅಂತ. ಹಾಗೆ ನೀವು ಸ್ವಲ್ಪನೇ ಲೈಟಾಗಿ ಫಸ್ಟು ಕಟ್ ಮಾಡ್ಕೊಳ್ಬೇಕಾದ್ರೆ ಲೈಟಾಗಿ ನೀವು ನೈಫನ್ನು ಟರ್ನ್ ಟೇಬಲನ್ನು ರೊಟೇಟ್ ಮಾಡ್ತಾ ಲೈಟಾಗಿ ಕಟ್ ಮಾಡ್ಕೊಳ್ಳಿ. ನಂತರ ನೀವು ಒಂದು ಕಡೆ ನೈಫನ್ನು ಹಾಕಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಬನ್ನಿ. ಆಗ ನೀಟಾಗಿ ಸ್ಪಾಂಜ್ ಅನ್ನೋದು ಕಟ್ ಆಗುತ್ತೆ. ಇಲ್ಲಾಂದರೆ ನೀವು ಥ್ರೆಡ್ಡನ್ನು ಯೂಸ್ ಮಾಡಿಕೊಂಡು ಕೂಡ ಕಟ್ ಮಾಡ್ಕೊಳ್ಬೋದು. ನೋಡಿ ನನಗೆ 4 ಲೇಯರ್ಸ್ ಆಗಿ ಎಷ್ಟು ಸಾಫ್ಟಾಗಿ ವೆಲ್ವೆಟ್ ಟೆಕ್ಸ್ಚರಲ್ಲಿ ಬಂದಿದೆ ಅಂತ. ಇದು ಇವತ್ತಿನ ನನ್ನ ರೆಡ್ ವೆಲ್ವೆಟ್ ಕೇಕ್ ಸ್ಪಾಂಜನ್ನು ಹೇಗೆ ಮಾಡ್ಕೊಳ್ಳೋ ಅನ್ನೋ ಒಂದು ವಿಧಾನ. ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಕ್ರೀಮ್ ಫಿಲ್ಲಿಂಗ್ ಕೊಟ್ಟು ಒಂದು ಫೈನಲ್ ಡೆಕೋರೇಷನ್ನ ಮಾಡ್ಬೋದು ಅನ್ನೋದನ್ನ ನಾನು ಶೇರ್ ಮಾಡ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ, ನೀವೇನಾದರೂ ಮೊದಲನೇ ಬಾರಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗ ಬಂದು ತಲುಪುತ್ತೆ. ಹಾಗೆ ನೀವು ಕೂಡ ಇಷ್ಟ ಆದರೆ ಒಮ್ಮೆ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೂ ಕೂಡ ಬೇಕಿಂಗಲ್ಲಿ ಇಂಟ್ರೆಸ್ಟ್ ಇದ್ದು ಇನ್ನಷ್ಟು ರೆಸಿಪಿಗಳನ್ನು ಕಲ್ತ್ಕೋಬೇಕು ಅನ್ನೋದಿದ್ರೆ ನೀವು ನನ್ನ ಚಾನಲ್ನ ಫಾಲೋ ಮಾಡ್ಬೋದು. ಇದು ಇವತ್ತಿನ ರೆಸಿಪಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಬಾಯ್.